ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರ ಫಲವತ್ತಾದ ಕೃಷಿ ಜಮೀನುಗಳನ್ನು ಕೈಗಾರಿಕೆಗಳಿಗೆ ನೀಡುತ್ತಿರುವುದನ್ನು ವಿರೋಧಿಸಿ 13 ಹಳ್ಳಿಗಳ ರೈತರಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪರವರು, ಆಲ್ ಇಂಡಿಯಾ ಬಿಎಸ್ಪಿ ರಾಷ್ಟ್ರೀಯ ಸಂಯೋಜಕರಾದ ಗೋಪಿನಾಥ್ ರವರು, ಮಾಜಿ ಶಾಸಕರಾದ ರಾಜಣ್ಣರವರು ಹಾಗೂ ಬೈರೇಗೌಡರವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಹೋರಾಟಗಾರರು ಮತ್ತು ದಲಿತ ಸಂಘಟನೆ, ಪ್ರಗತಿಪರ ಸಂಘಟನೆ ಅನೇಕ ಹೋರಾಟಗಾರರು ಈ ಸಂದರ್ಭ ಒಂದು ಗಂಭೀರತೆಯಿಂದ ಈ ಕಾರ್ಯಕ್ರಮವನ್ನ ಮಾಡಕ್ಕೆ ಹೊರಟಿದ್ದೇವೆ. ಏನು ಜಂಗಮಕೋಟೆ 13 ಹಳ್ಳಿಗಳು, ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳು ಅಂದ್ರೆ 2823 ಎಕರೆ ಫಲವತ್ತಾದ ಭೂಮಿಯನ್ನ ಕೈಗಾರಿಕಾ ಉದ್ದೇಶಕ್ಕೆ ಸ್ವಾಧೀನಪಡಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಕಾಯ್ದೆಯನ್ನ, ಒಂದು ಕಾನೂನನ್ನು ಹೊರಡಿಸಿದೆ. ಈ ಏನು ಇವರು ಸ್ವಾಧೀನ ಪ್ರಕ್ರಿಯೆ ಆರಂಭಿಸಿದರೆ ಇದನ್ನ ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡನೆಯನ್ನ ಮಾಡ್ತಾ ಇದ್ದೀವಿ. ಏನ್ ನಮ್ಮ ಮುಂದೆ ಇಲ್ಲಿ ಇಟ್ಟಿದಿರಿ, ಏನು ಅತ್ಯಂತ ಫಲವತ್ತಾದಂತ ತರಕಾರಿಗಳು, ಏನು ಬದನೆಕಾಯಿ, ಟಮೋಟ, ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ, ಇನ್ನು ಅನೇಕ ತರಕಾರಿಯನ್ನ ನೋಡಿದ್ರೆ ಕರುಳು ಚುರುಕಂತದ್ದು, ಅತ್ಯಂತ ಫಲವತ್ತಾದಂತ ತರಕಾರಿ. ಇನ್ನ ಆ ಭೂಮಿನಲ್ಲಿ ಬೆಳೆದಂತ ಧಾನ್ಯ, ಶಿಡ್ಲಘಟ್ಟ ಅಥವಾ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಅಂದ್ರೆ ಮಾವಿನ ಬೆಳೆಗೆ ಮತ್ತು ದ್ರಾಕ್ಷಿಗೆ, ತರಕಾರಿಗೆ ಅತ್ಯಂತ ಹೆಸರುವಾಸಿಯಾದಂತ ಚಿನ್ನದಂತ ಭೂಮಿ. ಈ ಭೂಮಿ ಮೇಲೆ ಇವರು ಕೆಂಗಣ್ಣು ಬಿಟ್ಟಿದಾರಲ್ಲ, ಇವರು ಕಣ್ಣುಗಳು ಹಿಂಗೋಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಏನ್ ಇವರು ಫ್ಲೈಟಲ್ಲಿ ಬಂದು ಸರ್ವೆಯನ್ನ ಮಾಡಿ ಅಧಿಕಾರಿಗಳು ಏರ್ಪೋರ್ಟ್ 15 ಕಿಲೋಮೀಟರ್ ಅಂತಹ ಭೂಮಿ ಅವ್ರು ಏನ್ ಭೂಮಿನಲ್ಲಿ ಬೆಳೀತಾರೆ ಅನ್ನೋದನ್ನ ಅವ್ರ ಭೂಮಿನಲ್ಲೇ ನೋಡಿಲ್ಲ. ಈ ಹತ್ತಿರ ಆಗ್ತದೆ ಏರ್ಪೋರ್ಟ್ಗೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇದನ್ನ ಸರ್ವೆಯನ್ನ ಮಾಡಿ 13 ಹಳ್ಳಿಯನ್ನ ಮಚಾಣ ಮಾಡಕ್ ಹೊರಟಿದ್ದಾರೆ. 13 ಹಳ್ಳಿಯಲ್ಲಿ ಸುಮಾರು 13 ಅಥವಾ 15 ಸಾವಿರ ಕುಟುಂಬಗಳು ಬೀದಿ ಪಾಲಾಗ್ತವೆ. ಅವರ ಆಗ್ತದ್ರಿಂದ ಅವರ ಎದೆಯ ನೋವು, ಎದೆಯ ಉರಿ ಏನಿದೆ, ಅವರ ಒಡಲ ಉರಿ ಏನಿದೆ, ಅವತ್ತು ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಶಿಡ್ಲಘಟ್ಟದ ಜನತೆಗೆ ಏನು ಸ್ವಾಧೀನದ ಪ್ರಕ್ರಿಯೆ ಇದೆಯಲ್ಲ, ಇದು ಸೂತಕದ ಛಾಯೆ, ಇದು ಒಂದು ಅಪಾಯದ ಸುದ್ದಿ. ಯಾಕಂದ್ರೆ ಏನಾದ್ರೂ ಕೈಗಾರಿಕೆ ಆದ್ರೆ ನೀವು ಶತಶತಮಾನಗಳಿಂದ, ಪುರಾತನ ಕಾಲದಿಂದ ನೀವೇನು ಇಲ್ಲಿ ವಾಸ ಇದ್ರಿ, ನಿಮ್ ತಂದೆ ತಾತ ಪುರಾತನ ಕಾಲದಿಂದ ಎಲ್ಲರ ಆರೋಗ್ಯಗಳನ್ನ ಮಶಾಣ ಮಾಡ್ತಾರೆ. ಆ ಕಾರ್ಖಾನೆಗಳು ರಿಲೀಸ್ ಮಾಡುವಂತ ಖಾದ್ಯಗಳು ಇರ್ತಾವಲ್ಲ, ಅಲ್ಲಿ ರಿಲೀಸ್ ಮಾಡುವಂತ ಧೂಮಪಾನಗಳು ಹೊಗೆ ಇರ್ತದಲ್ಲ, ಇಡೀ ಶಿಡ್ಲಘಟ್ಟವನ್ನ ಮಶಾಣ ಮಾಡ್ತದೆ. ಅದರೊಂದು ಎಚ್ಚರಿಕೆಯಿಂದ ಇಡೀ ಶಿಡ್ಲಘಟ್ಟದಲ್ಲಿ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಬರೀ 13 ಹಳ್ಳಿಯ ಪ್ರಶ್ನೆ ಅಲ್ಲ, ಇಡೀ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದ ಪ್ರಶ್ನೆ, ಇಡೀ ತಾಲೂಕಿನ ಪ್ರಶ್ನೆ, ಇಡೀ ಇಲ್ಲಿರ್ತಕ್ಕಂಥ ಏನು ಜಂಗಮಕೋಟೆಯಿಂದ 50 ಕಿಲೋಮೀಟರ್ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳೇನಿದಾವೆ, ಈ ಪ್ರದೇಶದ ಜನತೆ, ಮುಂದಿನ ಪೀಳಿಗೆಗಳು ಆರೋಗ್ಯವಾಗಿರಕ್ಕೆ ಸಾಧ್ಯನೇ ಇಲ್ಲ. ಅವರು ಅಂಗವಿಕಲರಾಗ್ತಾರೆ, ಅವ್ರು ಚಿಕ್ಕ ವಯಸ್ಸಿಗೆ ವೃತ್ತರಾಗ್ತಾರೆ. ಇಂಥ ಒಂದು ಕೆಲಸವನ್ನ, ಕಿಡಿಗೇಡಿ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತದೆ. ಈ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇವೆ. ನವಲಗುಂದಲ್ಲಿ ಏನು
ಗೋಲಿಬಾರ್ ಮಾಡಿ ರೈತರನ್ನ ಸದೆ ಬರೆದಂತ ಗುಂಡ್ರಾವ್ ಸರ್ಕಾರ ಮಶಾಣ ಆಯ್ತು. 1983ರಲ್ಲಿ ನಂಜುಂಡಸ್ವಾಮಿರವ್ರ ಒಟ್ಟಿಗೆ ನಾವೆಲ್ಲಾನು ಕೂಡ ಇದ್ವಿ. ಅವತ್ತು ಉಗ್ರ ಹೋರಾಟವನ್ನ ಮಾಡೋದ್ರ ಮೂಲಕ ರಾಮಕೃಷ್ಣ ಹೆಗಡೆಯವರ ಬಟ್ಟೆಯನ್ನ ಹರಿದು ಅವತ್ತು ನಾವು ಹೋರಾಟವನ್ನ ಮಾಡಿದ್ದೇವೆ. ಇವತ್ತು ಕೂಡ ಸಿದ್ದರಾಮಯ್ಯನವರ ಪಂಚೆಯನ್ನು ಹರಿತೇವೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಬರ್ತಾ ಇದ್ದೇವೆ. ಹಿಂದೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಸಾರ್ಕ್ ಸಮ್ಮೇಳನ ನಂದಿ ಬೆಟ್ಟದಲ್ಲಿ ಮಾಡಿದ್ರು. ಅವರು ನಂದಿ ಬೆಟ್ಟದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಮೊದಲನೇ ಅಜೆಂಡ ರೈತರ ಭೂಮಿಯನ್ನ ವಿದೇಶಿಗರಿಗೆ ಕೈಗಾರಿಕೆಗಳಿಗೆ ಸ್ವಾಧೀನಪಡಿಸುವಂತಹ ಪ್ರಕ್ರಿಯೆಯನ್ನ ಮಾತನ್ನ ಸಂದರ್ಭದಲ್ಲಿ ಮಾತಾಡಿದ್ರು. ನಾಳೆ ಏನಾದ್ರೂ ಕೂಡ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆ ನಡೀತದೆ ಅಂದ್ರೆ ಇದು ರೈತರ ವಿರುದ್ಧದ ಸಭೆ. ಆದ್ದರಿಂದ ಆ ಸಭೆ ಏನಿದೆ ಆ ಸಭೆಯಲ್ಲಿ ರದ್ದು ಮಾಡದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಭಾರತದ ಮುನಿಯಪ್ಪನವರು, ಗೋಪಿನಾಥ್ ಅವರು, ಇಲ್ಲಿರ್ತಕ್ಕಂಥ ಅನೇಕ ರಾಜಣ್ಣ ಮತ್ತು ಎಲ್ಲರೂ ನಮ್ಮ ಗೌಡರು ಎಲ್ಲರೂ ಏನಿದ್ದೀರಿ ಇವರೆಲ್ಲಾನು ಕೂಡ ಅತ್ಯಂತ ಒಗ್ಗಟ್ಟಾಗಿದ್ದೇವೆ. ಇಲ್ಲೆಲ್ಲಾನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಜಂಗಮಕೋಟೆಯ 2823 ಎಕರೆ ಭೂಮಿಯನ್ನ ಬಿಟ್ಕೊಳ್ಳಕ್ಕೆ ನಾವು ಯಾರು ಕೂಡ ಸಿದ್ಧರಿಲ್ಲ, ಬದ್ಧರಿಲ್ಲ ಅನ್ನೋ ಮಾತನ್ನ ಈ ಸರ್ಕಾರಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಬಂಧುಗಳೇ, ಕೇಂದ್ರದಲ್ಲಿರ್ತಕ್ಕಂಥ 48 ಜನ ಎಂಪಿಗಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ರೇಪು ಕೊಲೆಗಳು ನಡೆದಂತ ಕೇಸ್ಗಳಿದ್ದಾವೆ, ಗಂಭೀರವಾದಂತ ಕೇಸ್. ರಾಜ್ಯದಲ್ಲಿರ್ತಕ್ಕಂಥ ಅನೇಕ MLAಗಳು ಎಂಪಿಗಳ ಮೇಲೆ ಗೂಂಡಾ ಕಾಯ್ದೆಗಳಿದೆ, ಮರ್ಡರ್ ಕೇಸ್ಗಳಿದೆ. ಇವರೆಲ್ಲಾನು ಕೂಡ ವಿಧಾನಸೌಧದಲ್ಲಿ ಕೂತಿರುವಂತವ್ರು ರೈತರ ಬಗ್ಗೆ ಕಳಕಳಿ ಇರೋರಂತಾರಲ್ಲ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಳಕಳಿ ಇರುವಂತಾರಲ್ಲ, ಜನತೆಯ ಬಗ್ಗೆ ಕಳಕಳಿ ಇರುವಂತಾರಲ್ಲ. ಇವರೆಲ್ಲರೂ ಕೂಡ ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಭೂಮಿಗಳನ್ನು ಒಡೆಯುವಂತಹ ಒಂದು ಭೂಗಳ್ಳರು ಅನ್ನೋ ಮಾತಲ್ಲಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನ್ ಈ ಭೂಗಳ್ಳರು ಮಾಡ್ತಾ ಇದ್ದಾರೆ, ಆ ಭೂಗಳ್ಳರ ಪೀಳಿಗೆಗಳು, ಆ ಭೂಗಳ್ಳರು ಸಾಕಿದಂತ ನಾಯಿಗಳು ಇವತ್ತು ಈ ಹೋರಾಟವನ್ನ ಕೆಲವು ವಿರೋಧ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ಬೀದಿಲಿ ಅಟ್ಟಾಡಿಸ್ತಾರೆ. ಯಾರು ಈ ಹೋರಾಟವನ್ನ ರೈತರ ಭೂಮಿ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಬೆಂಬಲವನ್ನ ನೀವು ಯಾರು ಕೊಡ್ತಾ ಇದ್ರಿ, ನೀವೆಲ್ಲಾನು ಕೂಡ ರಿಯಲ್ ಎಸ್ಟೇಟಿನ ಮಾಫಿಯಾಗಳು. ರೈತರಿಗೆ ಯಾರಾದ್ರೂ ಮೋಸ ಮಾಡೋರು, ರೈತರ ಭೂಮಿಯನ್ನ ದರೋಡೆ ಮಾಡುವಂತವ್ರು, ರೈತರ ಭೂಮಿಯನ್ನ ವಶಪಡಿಸ್ಕೊಳ್ಳುವಂತವ್ರು ಯಾರೂ ಕೂಡ ಇತಿಹಾಸದಲ್ಲಿ ಉಳಿದಿಲ್ಲ. 1983ರಲ್ಲಿ ರೈತರ ಮೇಲೆ ನಡೆದಂತಹ ಅನೇಕ ಗಂಭೀರ ಲಾಠಿ ಪ್ರಹಾರಗಳು, ಗೋಲಿಬಾರ್ಗಳಿಂದ ಅವತ್ತಿನ ಗುಂಡೂರಾವ್ ಸರ್ಕಾರ 1983ರಲ್ಲಿ ರೈತ ಚಳವಳಿ ಮತ್ತು ದಲಿತ ಸಂಘಟನೆ ಹೋರಾಟದಿಂದ ಬಿದ್ದೋಯ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಡೆಸ್ತಾ ಇದ್ದೇನೆ. ಇವತ್ತು ಕೂಡ ಏನು ಜಂಗಮಕೋಟೆಯ ಹೋರಾಟ ಏನಿದೆ, ಈ ಹೋರಾಟದಿಂದ ಈ ಸರ್ಕಾರ ಪತನಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಇದು ಬರೀ ಜಂಗಮಕೋಟೆಯ 13 ಹಳ್ಳಿಗಳ ಹೋರಾಟ ಅಲ್ಲ, ಇಡೀ ರಾಜ್ಯದ ಜನತೆಯ ರೈತರ ಹೋರಾಟ ಇದು. ಸರ್ಕಾರದಲ್ಲಿ ಬರೀ 2% ಅಷ್ಟೇ ಸರ್ಕಾರದ ನೌಕರರಿರೋದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರು 2%. ರೈತರು ದೇಶದಲ್ಲಿ 65% ರೈತರಿದ್ದಾರೆ. 100ಕ್ಕೆ 100 ರೈತರು ಬೆಳೆಯನ್ನ ತೆಗಿಲಿಲ್ಲ ಅಂದ್ರೆ ನೀವು ಒಟ್ಟಿಗೆ ಏನ್ ತಿಂತೀರಪ್ಪ ಅನ್ನೋದನ್ನ ಕೇಳಬೇಕಾಗ್ತದೆ ಎಲ್ಲಾ ಜನತೆಗೆ. ರೈತರು ಬೆಳೆಯನ್ನ ತೆಗೆದ್ರೆ, ದವಸ ಧಾನ್ಯಗಳನ್ನು ತೆಗೆದ್ರೆ, ತರಕಾರಿಗಳನ್ನ ತೆಗೆದ್ರೆ, ಹಾಲನ್ನ ಕರೆದ್ರೆ ನೀವೆಲ್ಲಾನು ಕೂಡ ಊಟ ಮಾಡ್ತೀರಿ, ಬದುಕ್ತೀರಿ. ಇಲ್ಲ ಅಂದ್ರೆ ಒಟ್ಟಿಗೆ ಏನ್ ತಿಂದು ಬದುಕ್ತೀರಾ ಅನ್ನೋದನ್ನ ವಿಧಾನಸೌಧದಲ್ಲಿ ಇರುವವರಿಗೆ ಪೂರ್ತಿ ಕೇಳಬೇಕಾಗ್ತದ ನಾವು. ಆದ್ದರಿಂದ ಇಂತಹ ಅನ್ನ ಕೊಡುವಂತ ರೈತರಿಗೆ, ಇಂತಹ ನಿಮ್ಮನ್ನು ಹೊಟ್ಟೆ ತುಂಬಿಸುವಂತ ರೈತರಿಗೆ ಹೊಟ್ಟೆ ಉಳಿಸುವಂತ ಕೆಲಸಗಳನ್ನ ಯಾಕೆ ಮಾಡ್ತೀರಿ ಅನ್ನೋ ಯಕ್ಷ ಪ್ರಶ್ನೆ ಸಂದರ್ಭದಲ್ಲಿ ಕೇಳಬೇಕಾಗ್ತದೆ. ಹನಿ ನೀರಾವರಿಗೆ ಬೆಂಬಲ ಇಲ್ಲ, ಬೋರ್ವೆಲ್ಗಳು ಎಷ್ಟು ಆಳಕ್ಕೆ ಹೋದ್ರು ನೀರು ಬಂದಿಲ್ಲ ಅಂದ್ರೆ ನಿಮ್ ಬೆಲೆ ಇಲ್ಲ. ಭೂಮಿ ಫಲವತ್ತತೆ ಬಗ್ಗೆ ನಿಮ್ ಬೆಂಬಲ ಇಲ್ಲ. ರೈತರು ಬೆಳೆ ಎಷ್ಟು ಬೆಳೆದ್ರು ಕೂಡ ಹಾಲನ್ನ ರಸ್ತೆಗೆ ಸುರಿದಿದ್ದಾರೆ, ಮಾವಿನ ಕಾಯಿಗಳನ್ನ ರಸ್ತೆಗೆ ಸುರಿದಿದ್ದಾರೆ,
ಟೊಮೊಟೊಗಳನ್ನ ರಸ್ತೆಗೆ ಸುಟ್ಟಿದ್ದಾರೆ, ಈರುಳ್ಳಿ ಬೆಳೆಗಳನ್ನ ರಸ್ತೆಗೆ ಸುಟ್ಟಿದ್ದಾರೆ. ನಾನು ಕೂಡ ಒಬ್ಬ ರೈತನಾಗಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ರೈತರ ನೋವು ನಿಜವಾಗ್ಲೂ ಕೂಡ ಮಳೆನೇ ನಂಬ್ಕೊಳ್ಳೋಂತ ರೈತರು, ನೀರನ್ನ ನಂಬ್ಕೊಳ್ಳೋಂತ ರೈತರಿಗೆ ಸರ್ಕಾರಗಳು ನೆರವು ಬರಬೇಕಾಗಿತ್ತು ಮತ ತಗೊಂಡು. ನೀವು ರೈತರ ನೆರವಿಗೆ ಯಾವ ಸರ್ಕಾರನೂ ಕೂಡ ಇದುವರೆಗೂ ಸರಿಯಾದ ರೀತಿಯಲ್ಲಿ ಬಂದಿಲ್ಲ. ನೀವು ಸರ್ಕಾರ ಬಂತಂದ್ರೆ ವಿದೇಶಗಳಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ದಂಧೆಕೋರರನ್ನ ಹಣವಂತರನ್ನ ಎಳ್ಕೊಂಡು ಬಂದು ರೈತರ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀರಾ. ಆದ್ದರಿಂದ ನಾನು ಇಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ, ನೀವು ಯಾರು ಕೂಡ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಜಂಗಮಕೋಟೆಯ ರೈತರು ದಯಮಾಡಿ ನೀವೆಲ್ಲರೂ ಕೂಡ ಒಟ್ಟಾಗಿ ಧರಣಿಯನ್ನ ಮಾಡಿ ಈ ಒಂದು ಕಾರ್ಯಕ್ರಮ ಏನಿದೆ, ನಾಳೆ ಅಲ್ಲಿ ಏನು ಸಚಿವ ಸಂಪುಟ ಸಭೆ ನಡೀತದೆ, ಸಭೆಯಲ್ಲಿ ಈ ಸ್ವಾಧೀನ ಪ್ರಕ್ರಿಯೆ ರದ್ದಾಗಲೇಬೇಕು. ರದ್ದಾಗದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ಒಟ್ಟಾಗಿ ಎಲ್ಲಾ ಸಂಘಟನೆಗಳು ಹೋರಾಟ ಮಾಡ್ತವೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ರೈತ, ಜೈ ಅಂಬೇಡ್ಕರ್.